ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಮ್ಮ ರಾಯರ ಆಶೀರ್ವಾದದಿಂದ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ವಿಡಿಯೋ ಕಾಮೆಂಟಲ್ಲಿ ತುಂಬಾ ಜನ ಹೆಣ್ಮಕ್ಳು ಕೇಳಿದ್ದೀರಾ, ಅಕ್ಕ ಪರಿಮಳ ಗ್ರಂಥ ರಾಯರದು ತಂದು ಮನೆಯಲ್ಲಿ ಇಟ್ಕೊಬಹುದಾ, ಪೂಜೆ ಮಾಡಬಹುದಾ ಅಂತ ಕೇಳ್ತಾ ಇದ್ದೀರಾ. ನಾನು ಹೇಳೋದೇನು ಅಂದರೆ, ಸಾಕ್ಷಾತ್ ನಮ್ಮ ರಾಯರೇ ನಮ್ಮ ಮನೇಲಿ ಬಂದು ನೆಲೆಸಿರುವಾಗ ಇನ್ನು ಪರಿಮಳ ಗ್ರಂಥ ತಂದು ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಮ್ಮ. ನಾನು ಇನ್ನೂ ತೊಗೊಂಬಂದಿಲ್ಲ, ನಾನು ತೊಗೊಂಬರ್ಬೇಕು. ಯಾವಾಗ ನಮ್ಮ ರಾಯರು ಅದಕ್ಕೆ ದಾರಿ ಬಿಟ್ಕೊಡ್ತಾರೋ, ಯಾವಾಗ ಬಂದು ನಮ್ಮ ಮನೆ ತಲುಪ್ತಾರೋ ನಮ್ಮ ರಾಯರಿಗೆ ಗೊತ್ತಿಲ್ಲ. ನಾನು ತೊಗೊಂಬರ್ಬೇಕು. ತುಂಬ ಜನ ಇಟ್ಟಿದ್ದಾರೆ, ನಾನು ನೋಡಿದ್ದೀನಿ. ತೊಗೊಬರ್ಬೋದಮ್ಮ, ಏನಿಲ್ಲ, ತೊಗೊಬಂದು ಪೂಜೆ ಮಾಡಿ. ಜಾಗ ಇದ್ದರೆ ದೇವ್ರ ಮನೆಯಲ್ಲಿ ಇಡಿ ಹುಷಾರಾಗಿ. ಇಲ್ಲ ಅಂತಂದರೆ ಮನೆಯಲ್ಲಿ ಎಲ್ಲಾದರೂ ಒಂದು ಸೋಕೇಶಲ್ಲಿ ಇಟ್ಟು ಪೂಜೆ ಮಾಡಿ, ಇಲ್ಲ ರಾಯರ ಹತ್ರನೇ ಇಟ್ಟು ಪೂಜೆ ಮಾಡಿ ಅಮ್ಮ. ತೊಗೊಂಬರ್ಬೋದು. ಅದನ್ನು ರಾಯರ ಗ್ರಂಥನ ಏನೂ ತಪ್ಪೇನಿಲ್ಲಮ್ಮ. ರಾಯರಂತಂದು ಪೂಜೆ ಮಾಡ್ದಂಗೆ ಈಗ ನಾವು ಹೇಗೆ ರಾಯರನ್ನು ಆರಾಧನೆ ಮಾಡಿ ಪೂಜೆ ಮಾಡ್ತಾ ಇದೀವಿ ನೋಡಿ, ಹಾಗೆ ಅದನ್ನು ತಂದು ಪೂಜೆ ಮಾಡ್ಬೋದು. ನನ್ನ ಅನಿಸಿಕೆ ಹೇಳಿದ್ದೀನಿ, ನೀವು ಕೇಳಿರೋದಕ್ಕೆ ಏನು ತೊಂದರೆ ಇಲ್ಲಮ್ಮ. ತೊಗೊಂಬರ್ಬೋದು. ಓಂ ಗುರುಭ್ಯೋ ನಮಃ.